ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ನೀವು ಒಬ್ರೊಬ್ರು 10 ಜನ ಬೆಳೆಸಿ. ಆ 10 ಜನ 100, 1000, ಲಕ್ಷ, ಕೋಟಿಗಳಾಗಿ ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿ, ಇಡೀ ಪ್ರಪಂಚನೇ ನಮ್ಮ ಸ್ನೇಹಿತರಾಗಿರ್ತಾರೆ. ಎಲ್ಲರೂ ವೆಲ್ಕಮ್ ಬ್ಯಾಕ್. ನೋಡ್ತಾ ಇದೆಯಲ್ಲ, ನಮ್ಮ ಅಣ್ಣ ಬಾಂಡು ರೆಡಿ ಇದ್ದಾರೆ. ಏನು ಕಂಟೆಂಟ್ ಅಂತ ಮುಂದೆ ಕೇಳ್ತೀನಿ ತಡ್ರಿ. ಸೊ ಸದ್ಯಕ್ಕೆ ಇವತ್ತು ನಮ್ಮ ಗಾಡಿನ ಸೆಕೆಂಡ್ ಸರ್ವಿಸ್ ಬಿಡೋಕ್ಕೆ ಹೋಗ್ತಾವು. ಸೊ ಯಾವುದು ಗಾಡಿರಪ್ಪ ಅಂತ ಕೇಳಿದ್ರೆ ವಿಡಾ ಎಲೆಕ್ಟ್ರಿಕ್ V1 Pro. ಸೊ ಆ್ಯಕ್ಚುಲಿ 6,500 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಬೇಕು. 5.7 ಆಗಿದೆ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಆ್ಯಕ್ಚುಲಾಗಿ ಫಸ್ಟ್ ಸರ್ವಿಸ್ ಬಂದು 1000 ಕಿಲೋಮೀಟರ್ಸ್ ಇರುತ್ತೆ. ಸೊ ಅವಾಗ ಒಂದು ವಾಶ್ಗೆ ಆ್ಯಂಡ್ ಸ್ವಲ್ಪ ಪಾಲಿಷ್ಗೆಲ್ಲ ಏನೊಂದು 200 ರುಪೀಸ್ ಕಾಸ್ಟ್ ಆಗಿತ್ತು. ಸೊ ಇನ್ನು ಹೇಳ್ಕೊಳ್ಳೋಂಥದ್ದು ಯಾವುದೂ ಪ್ರಾಬ್ಲಮ್ಸ್ಗಳೇನಿಲ್ಲ. ಗಾಡಿ ಮಾತ್ರ ತುಂಬ ವರ್ತಬಲ್ ಅಂದ್ಕೊಳ್ಳಿ. ಸೊ ಆ್ಯಕ್ಚುಲಿ ನಾನು ಬೇಸಿಕಲಿ ನೋಡಿದಂಗೆ ಈ ಗಾಡಿ ಜಾಸ್ತಿ ಓಡಿಸ್ತಾರೋ ಒಂದು ಸ್ಟೂಡೆಂಟ್ಸ್ ಆ್ಯಂಡ್ ಈ ರ್ಯಾಪಿಡೋ ಓಲಾದು ಇರ್ತಲ್ಲ ಅವ್ರಿಗೆ ಈ ಗಾಡೀಲಿ ಅಡ್ವಾಂಟೇಜ್ ಅಂತ ಹೇಳಕ್ಕೆ ಬಂದರೆ ಒಂದು ಕಸ್ಟಮ್ ಮೋಡ್ ಇದೆ. ಕಸ್ಟಮ್ ಮೋಡ್ ಮೀನ್ಸ್ ನೀವು ನಿಮ್ಮ ಮಕ್ಕಳುಗಳಿಗೆ ಗಾಡಿ ಕೊಡ್ತೀರಾ ಅಂದರೆ ಯು ಕ್ಯಾನ್ ಸೆಟ್ ಅಪ್ ಅ ಸ್ಪೀಡ್ ಹೌ ಮಚ್ ಯು ವಾಂಟ್ ಟು ಗಿವ್ ಫಾರ್ ದೆಮ್. ಮೋರ್ ದ್ಯಾನ್ 30+ ಕೊಡಬೇಕಾಗುತ್ತೆ. ಸೊ ಆ್ಯಂಡ್ ಆಫ್ಟರ್ ದಟ್ ಕ್ರೂಸ್ ಕಂಟ್ರೋಲ್ ಇದೆ, ಎಷ್ಟು ಸ್ಪೀಡಲ್ಲಿ ಕನ್ಸಿಸ್ಟೆನ್ಸ್ ಆಗಿ ಹೋಗಬೇಕು ಅಂತಿದೆ. ಆ್ಯಂಡ್ ಮೇಯ್ನ್ ಬೇಸಿಕಲಿ ನನಗೆ ತುಂಬ ಇಷ್ಟ ಆಗಿ ತಗೊಂಡಿದ್ದು ಅಂದರೆ ಇದು ಲುಕ್ಕು ಆ್ಯಂಡ್ ಕಲರು. ಆ್ಯಂಡ್ ಮೇಯ್ನ್ ಥಿಂಗು ಬ್ಯಾಟ್ರಿನ ಮನೆ ಒಳಗಡೆ ತಗೊಂಡೋಗಿ ಚಾರ್ಜ್ ಹಾಕ್ಬಿಟ್ಟು 2 ಬ್ಯಾಟ್ರಿ ಕೊಡ್ತಾರೆ. ಅದೇ ಒನ್ ಆಫ್ ಅ ಬೆಸ್ಟ್ ಥಿಂಗ್ ಅಂದ್ಕೊಳ್ಳಿ. ಬಿಕಾಸ್ ಈ ಥರ ಅಡ್ವಾಂಟೇಜ್ ನಿಮ್ಮ ಮನೆ ಮಾಡಿ ಮೇಲಿದ್ದು ಎಲ್ಲರೂ ಇದ್ದಿದ್ರೆ ಫಸ್ಟ್ ಫ್ಲೋರಲ್ಲೋ ಸೆಕೆಂಡ್ ಫ್ಲೋರೋ ವಾಟ್ ಎವರ್ ಇಟ್ ಮೇ ಬಿ. ಸೊ ಅವ್ರಿಗೆ ತುಂಬ ಈ ಗಾಡಿ ತುಂಬ ಹೆಲ್ಪ್ಫುಲ್ ಅಂದ್ಕೊಳ್ಳಿ. ನನ್ನ ಕಡೆಯಿಂದ ಏನೂ ಕಂಪ್ಲೇಂಟ್ಸ್ಗಳು ಏನೂ ಇಲ್ಲ. ಬಟ್ ಏನಂದರೆ ಗಾಡಿ ಸ್ವಲ್ಪ ಸೆನ್ಸಿಟಿವ್ ಅಂದ್ಕೊಳ್ಳಿ. ಸೆನ್ಸಿಟಿವ್ ಮೀನ್ಸ್ ಈ ಬಾಡಿ ಪಾರ್ಟ್ಸ್ ಎಲ್ಲ ಕಾಣಿಸ್ತಿದೆ ಅಲ್ವಾ, ಸ್ವಲ್ಪ ಪ್ಲಾಸ್ಟಿಕ್ ಫೈಬರ್ ಥರ ಬಿದ್ದರೆ ಸ್ವಲ್ಪ ಒಡೆದೋಗೋದು ತುಂಬ ಚಾನ್ಸಸ್ ಇದೆ. ತುಂಬಾ ಒಡೆದೋಗೋ ಚಾನ್ಸಸ್ ಇದೆ. ಆ್ಯಂಡ್ ಪ್ರೈಸಸ್ಗಳಿದೆಯಲ್ಲ ಹೆವಿ ಕಾಸ್ಟ್ಲಿ ಅಂದ್ಕೊಳ್ಳಿ. ಆ್ಯಂಡ್ ಇನ್ನೂ ಒಂದು ಪ್ರಾಬ್ಲಮ್ಮು, ಇಲ್ಲಿ ಸ್ಟಾರ್ಟ್ ಬಟನ್ ಕಾಣಿಸ್ತಿದೆ ನಿಮ್ಗೆಲ್ಲರಿಗೂ ಗೊತ್ತು. ಇದು ರಿಮೋಟ್ಲೆಸ್ ಕೀಲೆಸ್ಸು, ರಿಮೋಟಿಂದ ಕಂಟ್ರೋಲ್ ಮಾಡೋದು. ಈ ಸ್ಟಾರ್ಟ್ ಬಟನ್ ಆ್ಯಂಡ್ ಸೀಟ್ ಓಪನ್ ಮಾಡೋದು ಕೆಳಗಡೆ ಇದೆಯಲ್ಲ, ಇದೊಂದು ಸ್ವಲ್ಪ ಮಳೆ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕಾಸ್ ಮಾಡಿದೆ ನನಗೆ. ಈ ಸ್ಟಕ್ ಆಗಿಬಿಡೋದು, ಜಾಮ್ ಆಗಿಬಿಡೋದು, ಇವಿಷ್ಟೇ ಪ್ರಾಬ್ಲಮ್ಗಳು ಅಂಥದ್ದು ಏನಿಲ್ಲ. ನಿಮಗೆ ನೋಡಿರೋ ಮತ್ತೆ ನಾನೇನೋ ಪ್ರಾಬ್ಲಮ್ಸ್ಗಳು ಹೇಳೇ ಇಲ್ಲ ಅನ್ಕೋತೀನಿ ಅಲ್ಲಿ. ಆ್ಯಂಡ್ ಬೇಸಿಕಲಿ ಒಂದು ಉರಿಯಂಥದ್ದೊಂದು ಇದ್ದರೆ ಡಿಸ್ಪ್ಲೇ ಗುರು. ನಮಗೆಲ್ಲ ಗೊತ್ತಾಗೋಯ್ತು. ಅವನಜ್ಜಿ ಇಷ್ಟು ದೊಡ್ಡ ಡಿಸ್ಪ್ಲೇ ಕೊಟ್ಟವನೇ. ಈ ವಾಲ್ಪೇಪರ್ ಚೇಂಜ್ ಮಾಡ್ಕೊತೀವಿ ಗೊತ್ತಾ ನಾವು ಫೋನಲ್ಲಿ, ಆ ಥರ ಒಂದು ಸ್ಕ್ರೀನ್ನ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ ಕೊಟ್ಬಿಟ್ಟಿದ್ರೆ ಮಾತ್ರ ಸೈಕಾಗಿರೋದು ಅಂದ್ಕೊಳ್ಳಿ. ನೋ ಆಪ್ಷನ್ಸೇ ಇಲ್ಲ ಇಲ್ಲಿ. ಒಂದು ಡಾರ್ಕ್ ಮೋಡ್ ಇದೆ ಆ್ಯಂಡ್ ನೈಟ್ ಮೋಡ್ ಇದೆ. ಆ್ಯಂಡ್ ಇನ್ನೊಂದು ಮೋಡ್ ಇರಬೇಕು, ಈವ್ನಿಂಗ್ ಮೋಡೋ ಮೀನ್ಸ್ ಆಫ್ಟರ್ನೂನ್ ಮೋಡೋ ಯಾವುದೋ ಒಂದು. ಸೊ ಅಷ್ಟು ಬಿಟ್ರೆ ಬೇರೆ ಆಪ್ಷನ್ಗಳೇ ಇಲ್ಲ ಇಲ್ಲಿ. ನಾವು ನಮ್ಮ ಸರ್ವಿಸ್ ಸೆಂಟ್ರ್ ಹತ್ರ ಬಂದ್ವು. ಜ್ಯೋತಿ ಮೋಟಾರ್ಸ್ ಒನ್ ಆಫ್ ಮೈ ಫೇವ್ರೇಟ್ ಅಂದ್ಕೊಳ್ಳಿ. ಕೊಡೋದ ಯಪ್ಪ, ಯಾವುದೋ ಗಾಡಿ ಇಲ್ದವ್ರೆ ಸಾಕಪ್ಪ. ನಾನು ಆ್ಯಕ್ಚುಲಿ ಕೇಳ್ಕೊಂಡಿದ್ದೆ, ನಾನು ಇವತ್ತೇ ಬಂದು ಗಾಡಿ ಸರ್ವಿಸು ಕೊಡ್ತೀನಿ ಅಂತ. ಬನ್ನಿ ಅಲ್ಲಿ ಕೇಳೋದು. ಸೊ ನೋಡ್ತಾ ಇದ್ದೀರಲ್ಲ ಗಾಡಿ ಕಂಡೀಷನ್, ನೀವೇ ನೋಡ್ರಿ. ಸ್ವಲ್ಪ ಅಲ್ಲ ತುಂಬನೇ ಕೊಳೆ ಆಗೈತೆ. ಎಲೆಗಳೆಲ್ಲ ಮರಿ ಹಾಕ್ಬಿಟ್ಟವೆ. ಏನು ಮಾಡ್ಕೊತಾರೆ, 2 ಬ್ಯಾಟ್ರೀಸ್ ಕೂಡ ಹಾಕಿದ್ದೀನಿ. ಸೊ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಟೋಗ್ರಾಫ್ CEO ಆಫ್ ಕರ್ನಾಟಕ. ನೋಡಿ ಹೊಸ ಗಾಡಿಗಳು. V2 ಇದು V2, ನಂದು V1. ದಿ ಬೆಸ್ಟ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. V2ನ V1 ಲುಕ್ ಚೆನ್ನಾಗಿದೆ ಅಂತ. ಸೊ ದಿಸ್ ಈಸ್ V2 ಆ್ಯಂಡ್ ದಿಸ್ ಈಸ್ V1. ನನಗೆ ಕೇಳಿದ್ರೆ V1 ಇಸ್ ಅ ಬೆಸ್ಟ್. ಆ್ಯಕ್ಚುಲಿ ಇವತ್ತಿನ ಇವೆಲ್ಲ ಸರ್ವಿಸ್ ಗಾಡಿಗಳಲ್ಲಿ ನಂದು 7ನೇದು. 7ನೇದು ಅಂದ್ಬಿಟ್ಟು ಆಮೇಲೆ ತಳೆ ಫಾರ್ ಎ ರೀಸನ್ ಅಂತ ಹಾಕ್ಬಿಟ್ಟಿರ ಕಣಪ್ಪ.
ಜನಮಕ್ಕೆ ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದ್ ಬಿಟ್ಬಿಡು. ಸೆಕೆಂಡ್ ಸರ್ವಿಸ್ ಅಣ್ಣ. ಬ್ರೇಕ್ ಪ್ಯಾಡು 1000 ಆದ್ಮೇಲೆ ಚೆಕ್ ಮಾಡ್ತೀನಿ. ಹಾಂ ಅದೇನಾದ್ರು ಹೋಗಿತ್ತು ಅಂದರೆ ಬ್ರೇಕ್ ಪ್ಯಾಡು ಅದು ನಿಮ್ಗೆ 530 ರೂಪಾಯಿ ಬೀಳುತ್ತೆ. ಓಕೆ ಮತ್ತು ಇವಾಗ ಗೇರ್ ಬಾಕ್ಸ್ ಆಗಲಿ 350 ಬೀಳುತ್ತೆ. ಓಕೆ. ಮತ್ತು ಕಂಪ್ಲೇಂಟ್ ಏನಿದೆ ಗಾಡಿದು? ಕಂಪ್ಲೇಂಟ್ ಏನಿಲ್ಲ, ಈ ಸ್ವಲ್ಪ ಥ್ರಾಟಲ್ಲಿ ಇಲ್ಲಿ ಟಕ ಟಕ ಅನ್ನುತ್ತೆ. ಅದೇನು ಏನಾಯ್ತು ಇದು? ಹಾಂ ಇಷ್ಟು ಹಿಂಗೇನೆ ಸರ್ ಬರೋದು? ಹೌದಾ, ಓಕೆ. ನನಗೇನು ಪ್ರಾಬ್ಲಮ್ಸ್ಗಳೇನಿಲ್ಲ. ಇದು ಡಿಸ್ಪ್ಲೇ ಬೇರೆ ಆಪ್ಷನ್ ಇಲ್ವಾ? ಇದೊಂದೇನಾ ಮೀನ್ಸ್ ಕಲರ್ಸ್ಗಳು ವಾಲ್ಪೇಪರ್ ಸರ್ ಅದು ಅಲ್ಲೂ ನೀವು ಫೋನಲ್ಲಿ ಮಾಡ್ಕೋಬೋದಾ? ಅಲ್ಲ ಅಲ್ಲ, ಮೂರೇ ಅಲ್ವಾ ಇರೋದು? ಇದ್ರಲ್ಲ ಇಷ್ಟೇ ಮೂರೇ ಇರೋದು. ಅಷ್ಟೇ ಮೂರೇನಾ? ಓಕೆ ಅಣ್ಣ, ಆದಷ್ಟು ಸ್ವಲ್ಪ ಬೇಗ. ಸರ್ ಕೇಸರಿ ಚಾರ್ಜರ್ ಇಲ್ಲ ಗಾಡೀಲಿ. ಹಾಂ ಇಲ್ಲ. ನೆಕ್ಸ್ಟ್ ಸರ್ವಿಸ್ ಬಂದ್ಬಿಟ್ಟು 6 ಮಂತು ಸೇಮ್ ಇವಾಗ ಏನು ಬಿಟ್ಟಿದ್ದೀರಾ ಹಾಂ 6 ಮಂತ್ ಟೈಮ್ ಇರ್ತದೆ. ಓಕೆ. ಹೊರಗಡೆ ಆಗ್ಬೇಕು. ಹ್ಞೂ ಗಾಡಿ ತಗೊಂಡು ಡೇಟ್ ಆಫ್ ಸೇಲಿಂದ 3 ಸರ್ವಿಸ್ ಕಂಪ್ಲೀಟ್ ಆಗ್ಬೇಕು ಸರ್. ಓಕೆ. ಎಷ್ಟು ಗಂಟೆ ಒಳಗಡೆ ಸಿಗ್ಬೋದು ಅಣ್ಣ? ಸರ್ ಎಷ್ಟು ಗಂಟೆ ಒಳಗಡೆ? 3 o'clock ಸಿಗುತ್ತೆ. 3 o'clock. ಆದಷ್ಟು ಬೇಗನೂ ಕೂಡ ಟ್ರೈ ಮಾಡಿ. ಫಸ್ಟ್ ಸರ್ವಿಸ್ಗಳಲ್ಲಿ ಏನೇನು ಕಾಸ್ಟ್ ಬೀಳ್ಬೋದು ನಿಮ್ಮ ಪ್ರಕಾರ ಬೇರೆಯವ್ರಿಗಾದರೆ? ಈಗ ನಂದು ಏನೇನು ಪ್ರಾಬ್ಲಮ್ಸ್ಗಳು ಇರುತ್ತೆ ಅನ್ಕೊಳ್ಳಿ, ಅದು ಬಿಟ್ಟು. ನಿಮ್ಮ ಪ್ರಾಬ್ಲಮ್ಸ್ ಅಂದರೆ ಫಸ್ಟ್ ಸರ್ವಿಸಲ್ಲಿ ಹಾಂ ಬರೀ ಜನರಲ್ ಚೆಕಪ್, ಪಾಲಿಸು, ಹಾಂ ಸಾಫ್ಟ್ವೇರ್ ಇಶ್ಯೂ ಇತ್ತು ಅಂದರೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತೀವಿ ಗಾಡಿಗೆ. ಓಕೆ. ಅದರಲ್ಲಿ ನಿಮಗೆ ಒಂದು ಪಾಲಿಸ್ ಚಾರ್ಜ್ ಒಂದು 60 ರೂಪಾಯಿ ತಗೋತೀವಿ. ಹಾಂ ಅದು ಬಿಟ್ಟರೆ ಕನ್ಸ್ಯೂಮರ್ ತಗೋತೀವಿ ಅಷ್ಟೇ. ಓಕೆ. ಸೆಕೆಂಡಲ್ಲಿ ಸೆಕೆಂಡಲ್ಲಿ ಗೇರ್ ಬಾಕ್ಸ್ ಆಯಿಲ್ ರೀಪ್ಲೇಸ್ ಆಗುತ್ತೆ. ಮೋಟ್ರ್ ಇರೋದಲ್ವಾ, ಓಕೆ. ಗೇರ್ ಬಾಕ್ಸ್ ಆಯಿಲ್ ರೀಪ್ಲೇಸ್ ಆಗುತ್ತೆ. ಮತ್ತು ಫ್ರಂಟು ಬ್ರೇಕ್ ಪ್ಯಾಡು, ಹ್ಞೂ ಬ್ಯಾಕು ಬ್ರೇಕ್ಸು ಹ್ಞೂ ಅದೇನಾದ್ರು ಹೋಗಿತ್ತು ಅಂದರೆ ಅದೆಲ್ಲ ರೀಪ್ಲೇಸ್ ಆಗುತ್ತೆ ಸರ್. ಓಕೆ. ಮತ್ತೆ ಸಾಫ್ಟ್ವೇರ್ ಇಶ್ಯೂ ಇತ್ತು ಅಂದರೆ ಅದು ಚೇಂಜ್ ಆಗೋದು, ಓಕೆ. ಅಪ್ಡೇಟ್ ಆಗುತ್ತೆ ಗಾಡಿಗೆ. ಹ್ಞೂ ಕಂಪ್ಲೇಂಟ್ ಏನೇ ಇತ್ತು ಅಂದರೆ ಮಾಡ್ಕೊಡ್ತೀವಿ. ಓಕೆ. ಮೂರನೇದ್ರಲ್ಲಿ? ಮೂರನೇದು ಸೇಮ್ ಕಂಟಿನ್ಯೂ. ಇವಾಗ ಏನು ಗೇರ್ ಬಾಕ್ಸ್ ಆಯಿಲು ರೀಪ್ಲೇಸ್ ಮಾಡ್ತೀವಿ, ಹಾಂ ಅದೇ ಥರ ಇರುತ್ತೆ. ಈಗ 3 ಸರ್ವಿಸ್ಗಳು ಫ್ರೀ ಅಲ್ವಾ? ಈಗ ಅದಾದಮೇಲೆ ನಮ್ಮದು ಏನಾದ್ರು ಸರ್ವಿಸ್ಗಳು ಅಂದರೆ ರೆಗ್ಯುಲರ್ ಸರ್ವಿಸು ಸರ್ ನಿಮಗೆ 550 ರುಪೀಸ್ ಬೀಳುತ್ತೆ ಲೇಬರ್ ಚಾರ್ಜು. ಓಕೆ. ಇವಾಗ ನಿಮಗೆ ಲೇಬರ್ ಚಾರ್ಜ್ ಮಾತ್ರ ಫ್ರೀ ಕೊಡ್ತಾವ್ರೆ ಕಂಪ್ನಿಯಿಂದ. ಓಕೆ. ಓಕೆನಾ? ಇನ್ನು ಆಯಿಲ್ಗೆಲ್ಲ ಅಮೌಂಟ್ ಕೊಡಲೇಬೇಕು. Okay. ಪಾರ್ಟ್ಸ್ ಏನಾಯ್ತು ಅವಕ್ಕೆಲ್ಲ ಅಮೌಂಟ್ ಕೊಡಲೇಬೇಕು. ಓಕೆ. ಇವಾಗ ನೆಕ್ಸ್ಟ್ ನಿಮಗೆ ಪೇಯ್ಡ್ ಸರ್ವಿಸ್ ಬಂದಾಗ ಲೇಬರ್ ಆ್ಯಡ್ ಆಗುತ್ತೆ. ಮತ್ತು ಪ್ರತಿಯೊಂದಕ್ಕೂ ಸಪ್ರೇಟ್ ಲೇಬರು. ಹ್ಞೂ ಐಟಮ್ ಏನಾದ್ರು ಹೋಗಿದ್ದು ಅಂದರೆ ಸಪ್ರೇಟ್ ಇದಾಗುತ್ತೆ ಸರ್. ಓಕೆ. ಸೈನ್ ಮಾಡಿಬಿಡಿ. ಮತ್ತು ಕಂಪ್ಲೇಂಟ್ ಏನಾರು ಆಯ್ತಾ? ಏನೂ ಇಲ್ಲ. ಫೋನ್ ನಂಬರ್ ಇದೆನಾ? ಹಾಂ, ಇವಾಗ ಗಾಡಿ ರೆಡಿ ಇಸ್ಕೊಬೋದಾ? ಹ್ಞೂ, ಫೋನ್ ಮಾಡಿದರು. 2 ಗಂಟೆಗಾ? ಆ ಆಂಟಿ ನನಗೆ 2 ಗಂಟೆಗಿಂತ ಮುಂಚೆ ಬನ್ನಿ ಅನ್ನಂಗಾಯ್ತು, ಅದಕ್ಕೇ. ಹೌದಾ? ಆನ್ ಆಗೈತೆ ಈಗ. ನಂದೆ ಅದು ನಂದು ಮೂವಿ ರಿವ್ಯೂಸು, ರಿಯಾಕ್ಷನ್ ವೀಡಿಯೋಸು, ಈ ಥರ ಜನಕ್ಕೆ ಮೀನ್ಸ್ ಸೆಕೆಂಡ್ ಸರ್ವೀಸು ತೋರ್ಸೋದೆ ಹಿಂಗಿರುತ್ತೆ ಪ್ರೊಸೀಜರ್ಸು ಅಂತೆಲ್ಲ ಮಾಡಿದೆ ವೀಡಿಯೋ, ಮಾಡ್ತಾಯಿದ್ದೀನಿ ವೀಡಿಯೋ. ಅಂದರೆ ನಿಮ್ಮ ಚಾನಲ್ ಹೆಸರು? ಹಾಯ್ ಏನು ಸಮಾಚಾರ ಅಂತ ಅಣ್ಣ. ಅದೇ ಮೈಸೂರು ಹುಡುಗ ಅಂದ್ಬಿಟ್ಟು. ಹಾಂ. ಸೊ ಗಾಯ್ಸ್, ನಮ್ಮ ಗಾಡಿ ಆಲ್ರೆಡಿ ಬಂದಿದೆ. ಸೊ ಇದ್ರದ್ದು ರಿಪೇರ್ ಚಾರ್ಜಸ್ ಆ್ಯಂಡ್ ಅಪ್ಲಿಕೇಶನ್ ಚಾರ್ಜಸ್ ಅಷ್ಟೇ, ಟೋಟಲ್ 350 ಅಂದ್ಕೊಳ್ಳಿ. ಸದ್ಯಕ್ಕೆ ಗಾಡಿಯಲ್ಲೇನು ಪ್ರಾಬ್ಲಮ್ ಇಲ್ದಿರೋ ಕಾರಣ ಏನೂ ಇಲ್ಲ. ಈಗೇನ ಪಾಲಿಶ್ ಹಾಕ್ಬೇಕಾ? ಪಾಲಿಶ್ ಸೊ ಗಾಡಿ ನೋಡಿ ಯಾವ ಥರ ನೀಟಾಗಿದೆ ಅಂತ. ಸೊ ಈಗ ಪಾಲಿಶ್ ಹಾಕ್ತಿದ್ದಾರೆ. ಸೊ ಗೈಸ್, ಇಲ್ಲಿಗೆ ಪಾಲಿಶ್ ಗೀಲಿಶ್ ಎಲ್ಲ ಮಾಡಿ ಗಾಡಿ ನೋಡಿ ಹೇಗೆ ಕಾಣ್ತಿದೆ ಅಂತ. ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಬಿಸಿಲಿದ್ದಾಗ ಇನ್ನೂ ಪಳ ಪಳ ಅಂತ ಕಣ್ಣು ಉಳಿಯುತ್ತೆ. ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ ಅಂದ್ಕೊಳ್ಳಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಅಂತ ಹೇಳ್ತಾ. ಸೊ ಇದಾಗಿದೆ ವಿಡಾ ಗಾಡಿಯ ಸರ್ವಿಸ್ ಆ್ಯಂಡ್ ಸೆಕೆಂಡ್ ಸರ್ವಿಸ್ ಆ್ಯಂಡ್ ಮೂರನೇ ಸರ್ವಿಸ್ ಆಪ್ಷನ್ಸು ಕೂಡ ನಿಮ್ಗೆ ಆಲ್ರೆಡಿ ಸಿಕ್ಕಿದೆ ಅಂತ ಹೇಳ್ತೀನಿ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್.